ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನೋಡಿ, ಇನ್ನೂ ಬರೋಬ್ಬರಿ 7 ತಿಂಗಳು ಬಾಕಿ ಇದೆ ಬಿಹಾರದ ವಿಧಾನಸಭಾ ಚುನಾವಣೆಗೆ. ಆದರೆ ಈಗಾಗಲೇ ಬಿಹಾರದಲ್ಲಿ ಚುನಾವಣೆಯ ರಂಗೇರಿದೆ, ಕಾವೇರಿದೆ ಮತ್ತು ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಶುರುವಾಗಿದೆ. ಪಾದಯಾತ್ರೆಗಳು ನಡೀತಾ ಇದ್ದಾವೆ. ಇನ್ನೆಲ್ಲದ ಹಾಗೆ ರಾಜಕೀಯ ಸರ್ಕಸನ್ನು ಎಲ್ಲ ಪಕ್ಷಗಳು ಮಾಡ್ತಾ ಇದ್ದಾವೆ. ಹಾಗೆ ನೋಡಿದರೆ ಬಿಹಾರದ ವಿಧಾನಸಭಾ ಚುನಾವಣೆ ಅಂಥ ದೊಡ್ಡ ಸವಾಲೇನೂ ಆಗಿ ಪರಿಣಮಿಸಿಲ್ಲ ನರೇಂದ್ರ ಮೋದಿ ಅವರಿಗಾಗಲಿ ಅಥವಾ NDA ಮೈತ್ರಿಕೂಟಕ್ಕಾಗಲಿ. ಏಕೆಂದರೆ ಎದುರಿಗಿರುವ ಯಾವ ಪಕ್ಷಗಳು ಕೂಡ ಸಮರ್ಥವಾಗಿ ನಿತೀಶ್ ಕುಮಾರ್ ಹಾಗೂ ನರೇಂದ್ರ ಮೋದಿ ಅವರನ್ನು ಎದುರಿಸುವ ಸ್ಥಿತಿಯಲ್ಲಿ ಇಲ್ಲ. ರಾಹುಲ್ ಗಾಂಧಿ ಅವರು ಈಗಾಗಲೇ ತಮ್ಮ ಅಶ್ವಮೇಧದ ಕುದುರೆ ಅಂಥೇಳಿ ಇಬ್ಬರನ್ನ ಅಲ್ಲಿಗೆ ಬಿಟ್ಟಿದ್ದಾರೆ. ಒಬ್ಬ ಪಪ್ಪು ಯಾದವ್, ಇನ್ನೊಬ್ಬ ಕನ್ಹಯ್ಯ ಕುಮಾರ್. ವಿಶೇಷತೆ ಏನಪ್ಪ ಇವರಿಬ್ಬರದು ಅಂದರೆ, ಇವರಿಬ್ಬರನ್ನ ನೋಡಿದರೆ ಬದ್ಧವಾದಂಥ ದ್ವೇಷವನ್ನು ಮಾಡ್ತಾರೆ ಲಾಲು ಯಾದವ್ ಮತ್ತು ರಾಹುಲ್ ಗಾಂಧಿ ಅವರ ಸ್ನೇಹ, ಅವರ ನಿಕಟತೆ ಹೇಗಿದೆ ಅಂತ ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ಒಂದು ಕಾಲಕ್ಕೆ ಸೋನಿಯಾ ಗಾಂಧಿ ಒಬ್ಬ ಪರದೇಶಿ ಹೆಣ್ಮಗಳು, ಆಕೆಗೆ ರಾಜಕೀಯದಲ್ಲಿ ಯಾವುದೇ ಸ್ಥಾನಮಾನ ದೊರೆಯಬಾರದು ಅನ್ನುವಂಥ ಕೂಗು ಇದ್ದ ಸಂದರ್ಭದಲ್ಲಿ ಆಕೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹಠ ಹಿಡಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಲಾಲು ಯಾದವ್. ಅಂದಿನಿಂದ ಇಲ್ಲಿವರೆಗೂ ಕಾಂಗ್ರೆಸ್ಸು ಮತ್ತು ಲಾಲು ಯಾದವ್ ಅವರ ಸಂಬಂಧ ತುಂಬ ಚೆನ್ನಾಗಿತ್ತು. ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರ ಆಲೋಚನಾ ಶೈಲಿ ಏನಿದೆಯೋ ಗೊತ್ತಿಲ್ಲ, ಕಳಿಸಿರುವ ಇಬ್ಬರೂ ವ್ಯಕ್ತಿಗಳು ಲಾಲು ಯಾದವ್ ಅವರ ಬದ್ಧ ದ್ವೇಷಿಗಳು. ಜೊತೆಗೆ ಕನ್ಹಯ್ಯ ಕುಮಾರ್ ಏನಾದರೂ ಬಿಹಾರದಲ್ಲಿ ಚಿಗುರಿಕೊಂಡ್ರೆ ತನ್ನ ಮಗ ತೇಜಸ್ವಿ ಯಾದವ್ಗೆ ಬಹಳ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಉಂಟು ಮಾಡ್ತಾರೆ ಅನ್ನುವಂಥ ಭಾವನೆಯಲ್ಲಿದ್ದಾರೆ ಲಾಲು ಯಾದವ್. ಕನ್ಹಯ್ಯ ಕುಮಾರ್ ಮತ್ತು ಪಪ್ಪು ಯಾದವ್ ಈಗ ಮಾಡ್ತಾ ಇರೋ ಕೆಲಸ ಏನು? ಬಿಹಾರದಲ್ಲಿ ಕನ್ಹಯ್ಯ ಕುಮಾರ್ ಊರೂರನ್ನು ಸುತ್ತತೊಡಗಿದ್ದಾನೆ, ಪಾದಯಾತ್ರೆಯನ್ನು ಪ್ರಾರಂಭಿಸಿದ್ದಾನೆ. ಪಲಾಯನ್ ರೋಕೋ ನೌಕರಿ ದೋ ಅಂತ ಈತನ ಅಭಿಯಾನ. ಅಲ್ಲಿಯ ಯುವ ಪೀಳಿಗೆ ಬಿಹಾರದಿಂದ ಪಲಾಯನವನ್ನು ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಕೆಲಸದ ಕಾರಣದಿಂದಾಗಿ. ಇದು ಬಹಳ ವರ್ಷಗಳಿಂದ ನಡೆದು ಬರ್ತಾ ಇರುವಂಥ ವ್ಯವಸ್ಥೆ. ಉತ್ತರ ಪ್ರದೇಶ ಹಾಗೂ ಬಿಹಾರದಿಂದ, ಈಗ ಉತ್ತರ ಪ್ರದೇಶದಿಂದ ಕಡಿಮೆ ಆಗಿದೆ, ಬಿಹಾರದಿಂದ ಕೆಲಸಗಾರರು ಎಲ್ಲ ದೇಶಾದ್ಯಂತ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ಬಿಹಾರಿ ಕೆಲಸಗಾರರು ಎಲ್ಲ ಕಡೆ ವ್ಯಾಪಕವಾಗಿ ಹಂಚಿ ಹೋಗಿದ್ದಾರೆ. ನೀವು ಅದನ್ನು ಗಮನಿಸಿರಬಹುದು. ನೀವು ಇವತ್ತಿಗೂ ಕಾಶ್ಮೀರಕ್ಕೆ ಹೋದರೆ ಯಾರಾದರೂ ಬಡಗಿ ಕೆಲಸ ಮಾಡೋರಿದ್ದರೆ ಅಥವಾ ಯಾವುದೇ ಬೇರೆ ರೀತಿ ಕಾರ್ಮಿಕ ಕೆಲಸಗಳು ಬೇಕು ಅಂದರೆ ಬಿಹಾರಿ ಕೆಲಸಗಾರರ ಮೇಲೆ ನಿರ್ಭರ ಆಗಬೇಕು. ಅಂಥ ಸ್ಥಿತಿ ಕಾಶ್ಮೀರದಲ್ಲಿ ಕೂಡ ಇದೆ. ಇದೇ ಸ್ಥಿತಿ ತಮಿಳುನಾಡಿನಲ್ಲೂ ಕೂಡ ಇದೆ. ನೋಡಿ, ವಿಚಿತ್ರ ನೋಡಿ, ತಮಿಳುನಾಡಿನ ಒಬ್ಬ ರಾಜಕಾರಣಿ ಹೇಳಿದ್ದ, ಪಾನಿಂ ಪಾಪುರಿ ಮಾರೋರೆಲ್ಲ ಬಿಹಾರದವರು ಅನ್ನುವಂಥ ಮಾತು ಹೇಳಿದ್ದ, ನಿಮ್ಗೆ ನೆನಪಿರಬೇಕದು. ಈಗ ಈ ಕನ್ಹಯ್ಯ ಕುಮಾರ್ ಆ ವಿಷಯವನ್ನು ಇಟ್ಕೊಂಡು ಅಲ್ಲಿಯ ಜನರಲ್ಲಿ ಒಂದು ರೀತಿಯ ಅವೇರ್ನೆಸ್, ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು ಮಾಡ್ತೀನಿ ಅಂತ ಪರಿಭಾವಿಸಿದ್ದಾರೆ. ಮಜಾ ಏನಂದರೆ, ಇದು ರಾಹುಲ್ ಗಾಂಧಿಯವರ ಪಾದಯಾತ್ರೆ ಇದ್ದ ಹಾಗೆ, ಭಾರತ್ ಜೋಡೋ ಯಾತ್ರೆ ಥರ. ಇವರು ಇಡೀ ರಾಜ್ಯಾದ್ಯಂತ ನಡ್ಕೊಂಡು ಹೋಗೋರಲ್ಲ. ಇವರು ನಗರ ಯಾವುದಾದ್ರೂ ಒಂದು ಊರು ಬಂದ ಸಂದರ್ಭದಲ್ಲಿ ಅಲ್ಲಿಂದ 5-6 ಕಿಲೋಮೀಟರ್ವರೆಗೂ ದೂರದಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸಿ ಅಲ್ಲಿಂದ ಊರು ಒಳಗಡೆ ಪಾದಯಾತ್ರೆ ಮಾಡೋದು. ಆ ಊರಿನ ಕೊನೆಗೆ ಒಂದು ಕಡೆ ಅವರಿಗೆ ದಾಸೋಹದ ವ್ಯವಸ್ಥೆ ಆಗಿರುತ್ತೆ. ಅಲ್ಲಿ ಪೂರಿ, ಬಾಸುಂದಿ ಅಥವಾ ಬೇರೆ ಬೇರೆ ಖಾದ್ಯಗಳನ್ನು ತಯಾರಿಸಿ ಅಲ್ಲಿಯ ಕಾರ್ಯಕರ್ತರು ಸಿದ್ಧಪಡಿಸಿರ್ತಾರೆ. ಬಂದಿರುವಂಥ ಎಲ್ಲ ಪಾದಯಾತ್ರಿಗಳು ಅದನ್ನು ಹಂಚಲಾಗತ್ತೆ. ಈ ಸ್ವಾದಿಷ್ಟ ಭೋಜನಕ್ಕಾಗಿ ಅರ್ಧ ಬೇರೆ ಕಾರ್ಯಕರ್ತರು ಈ ಪಾದಯಾತ್ರೆಗೆ ಬರ್ತಾ ಇದ್ದಾರೆ ಅಂತ ಅಲ್ಲಿಯ ಜನ ಆಡ್ಕೋತಾ ಇದ್ದಾರೆ. ಇದು ಈಗ ಸದ್ಯಕ್ಕೆ ಕಾಂಗ್ರೆಸ್ಸಿನ ಸ್ಥಿತಿಗತಿ ಬಿಹಾರದಲ್ಲಿ ಯಾವ ಪತ್ರಿಕೆಯನ್ನು ನೋಡಿದ್ರೂ ಇವತ್ತು ಕನ್ಹಯ್ಯ ಕುಮಾರ್ ಅವರ ಹೇಳಿಕೆಗಳು ನಿಮಗೆ ಕಾಣಿಸ್ತಾ ಇದ್ದಾವೆ. ಇದು ಬಿಟ್ಟರೆ ಇದೇ ರೀತಿಯ ಪಾದಯಾತ್ರೆ ಮಾಡಿದಂಥ ಇನ್ನೊಬ್ಬ ಮಹಾನುಭಾವ ಇದ್ದಾರೆ, ಪ್ರಭೃತಿ. ಅವರ ಹೆಸರು ನಿಮಗೆ ಗೊತ್ತಿರೋದು ಪ್ರಶಾಂತ್ ಕಿಶೋರ್ ಅಂತೇಳಿ. ಉಳಿದವರು ಗೆಲ್ಲಲಿಕ್ಕೆ ಈತ ಚಾಣಕ್ಯ ನೀತಿಯನ್ನು ಮಾಡ್ತಾ ಇದ್ದಂಥ ಮನುಷ್ಯ. ತಾನೇ ಮಗಧ ರಾಜ್ಯವನ್ನು ಆಳ್ತೀನಿ ಅಂತ ಚಾಣಕ್ಯ ಹೋದರೆ ಹೇಗಿರುತ್ತೋ ಅದೇ ಸ್ಥಿತಿ ಈಗ ಬಿಹಾರದಲ್ಲಿ ಈ ಪ್ರಶಾಂತ್ ಕಿಶೋರ್ಗೆ ಆಗಿರುವುದು. ಪ್ರಶಾಂತ್ ಕಿಶೋರ್ ಒಂದು ಕಾಲಕ್ಕೆ ನಿತೀಶ್ ಕುಮಾರ್ ಅವರ ಅತ್ಯಂತ ನಿಕಟವರ್ತಿ ಮತ್ತು ಅವರ ಪಕ್ಷದ JDU ಪಕ್ಷದ ಉಪಾಧ್ಯಕ್ಷನಾಗಿದ್ದಂಥ ಮನುಷ್ಯ. ರಾಜಕೀಯವಾಗಿ ಆಗಲೇ ತನ್ನ ಆಸಕ್ತಿಯನ್ನು, ಮಹತ್ವಾಕಾಂಕ್ಷೆಯನ್ನು ತೋರಿಸಿದ ವ್ಯಕ್ತಿ. ಮುಂದೆ ನಿತೀಶ್ ಕುಮಾರ್ಗೂ ಮತ್ತು ಈ ಪ್ರಶಾಂತ್ ಕಿಶೋರ್ಗೂ ಅದ್ಯಾಕೋ ನಂಟು ಬೆಸೆಯಲಿಲ್ಲ. ಆತ ಹೊರಗಡೆ ಬರ್ತಾರೆ, ಮತ್ತೆ ತಮ್ಮ ಸ್ಟ್ರಾಟಜಿಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಬೇರೆ ಬೇರೆ ಪಕ್ಷಗಳಿಗಾಗಿ ಬೇರೆ ಬೇರೆ ಚುನಾವಣೆಯಲ್ಲಿ ಗೆಲ್ಲಿಸುವ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಮತ್ತೆ ಹೊರಡ್ತಾರೆ. ಈಗ ಮತ್ತೆ ಬಿಹಾರದ ಚುನಾವಣೆಯಲ್ಲಿ ಅವರು ಈ ಬಾರಿ ತಮ್ಮ ಭವಿಷ್ಯವನ್ನು ಅರಸಿಕೊಂಡು ಹೋಗಿದ್ದಾರೆ. ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಅವರು ಕೂಡ 243 ವಿಧಾನಸಭಾ ಕ್ಷೇತ್ರಗಳೇನಿದ್ದಾವೆ ಅಲ್ಲಿ ಅಭ್ಯರ್ಥಿಗಳನ್ನು ಹಾಕಲಿದ್ದಾರೆ. ಇನ್ನು ಇಲ್ಲಿ NDAಗೆ ಬರೋಣ.
ಎನ್ ಡಿ ಎನಲ್ಲಿ ನರೇಂದ್ರ ಮೋದಿ ಅವರದೇ ಪಾರಮ್ಯ ಅಂತ ತಮಗೆಲ್ಲ ಗೊತ್ತಿರೋ ವಿಚಾರ. ನರೇಂದ್ರ ಮೋದಿ ಅವರಿಗೆ ಜನ ವೋಟ್ ಹಾಕೋದು. ನಿತೀಶ್ ಕುಮಾರ್ಗೆ ಇರುವಂಥ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ, ನಿತೀಶ್ ಕುಮಾರ್ಗೆ ಆರೋಗ್ಯ ಕಳೆದ 3-4 ವರ್ಷದಿಂದ ಸರಿಯಿಲ್ಲ. ಮರೆಗುಳಿತನ ಶುರುವಾಗಿದೆ. ಯಾವ ಮಟ್ಟಿಗೆ ಮರೆಗುಳಿತನ ಶುರುವಾಗಿದೆ ಅಂದರೆ, ತನ್ನ ರಾಜ್ಯದ ಗೃಹ ಸಚಿವರು ಯಾರು ಅಂತ ಸುತ್ತಮುತ್ತಲು ಇರುವಂಥ ಅಧಿಕಾರಿಗಳಿಗೆ ಅವರೇ ಕೇಳಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ನೋಡಿದರೆ ಗೃಹ ಸಚಿವರಾಗಿರೋರು ಅದೇ ಮುಖ್ಯಮಂತ್ರಿ ಆಗಿರುವಂಥ ನಿತೀಶ್ ಕುಮಾರ್, ತಾನೇ ಗೃಹ ಸಚಿವ, ತಾನೇ ಮುಖ್ಯಮಂತ್ರಿ, ಎದುರಿಗಿರೋ ಅಧಿಕಾರಿಗಳಿಗೆ ಕೇಳ್ತಾರೆ, ಏನು ಮಾಡ್ತಾ ಇದ್ದಾರೆ ನಮ್ಮ ಗೃಹ ಸಚಿವರು ಅಂತ ಪ್ರಶ್ನೆ ಕೇಳ್ತಾರೆ. ಎದುರಿಗಿದ್ದಂಥ ಅಧಿಕಾರಿಗಳು ತಬ್ಬಿಬ್ಬಾಗಿಬಿಡ್ತಾರೆ, ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೋತಾರೆ. ಎಲ್ಲೋ ಹಾರ ಹಾಕುವಂಥ ಶ್ರದ್ಧಾಂಜಲಿ ಕಾರ್ಯಕ್ರಮ ಇರುತ್ತೆ, ಅಲ್ಲಿರುವಂಥ ವ್ಯಕ್ತಿಗೆ ಹಾರ ಹಾಕಿಬಿಡ್ತಾರೆ, ಫೋಟೋಗೆ ಹಾಕೋದೇ ಇಲ್ಲ. ಈ ರೀತಿಯಾದಂಥ ಹಲವಾರು ಮುಜುಗರ ತರುವಂಥ ಚಟುವಟಿಕೆಗಳಿಂದಾಗಿ ಇವತ್ತು ನಿತೀಶ್ ಕುಮಾರ್ ಅಲ್ಲಿಯ ಜನರಲ್ಲಿ ಒಂದು ರೀತಿಯ ಯಾವ ಸ್ಥಿತಿಗೆ ತಂದಿದ್ದಾರೆ ಅಂದರೆ, ಇವರೇ ಮುಂದೆ ಮುಖ್ಯಮಂತ್ರಿ ಆದರೆ ಬಿಹಾರದ ಪರಿಸ್ಥಿತಿ ಅನ್ನುವಂಥ ಜನರು ಆಲೋಚನೆ ಮಾಡುವ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ಈಗ ಬಿಸಿ ತುಪ್ಪ ಆಗಿರೋದು ಯಾರಿಗೆ? ಭಾರತೀಯ ಜನತಾ ಪಾರ್ಟಿಗೆ. ಭಾರತೀಯ ಜನತಾ ಪಾರ್ಟಿ ಯಾವತ್ತಿಗೂ ಅತಿ ಹೆಚ್ಚು ಸೀಟುಗಳನ್ನು ಗೆಲ್ಲತ್ತೆ. ಆದರೆ ತನ್ನ ನಾಯಕತ್ವದ ಕೊರತೆಯಿಂದಾಗಿ, ಸ್ಥಳೀಯ ನಾಯಕತ್ವದ ಕೊರತೆಯಿಂದಾಗಿ ನಿತೀಶ್ ಕುಮಾರ್ ಮೇಲೆ ನಿರ್ಭರ ಆಗತ್ತೆ. ನಿತೀಶ್ ಕುಮಾರ್ನೇ ಲಾಡ್ಲಾ ಮುಖ್ಯಮಂತ್ರಿ ಅಂತ ಸ್ವತಃ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ತಾನೇ ಹೇಳಿದ್ದಾರೆ. ಇನ್ನೊಂದು ಅಲ್ಲಿ ನಮಗೆ ಸಮಸ್ಯೆ ಇರೋದೇನಪ್ಪ ಅಂತಂದರೆ, ಈಗಿರುವಂಥ NDA ಕೇಂದ್ರ ಸರ್ಕಾರದಲ್ಲಿ ಬಹುಮತದ ಕೊರತೆ ಇರೋದರಿಂದಾಗಿ ನಿತೀಶ್ ಕುಮಾರ್ ಅವರ 16 ಲೋಕಸಭಾ ಸದಸ್ಯರ ಬೆಂಬಲ ಅನಿವಾರ್ಯ ಬೇಕಾಗಿರುವುದರಿಂದ ನಿತೀಶ್ ಕುಮಾರನ್ನು ಓಲೈಸುವುದು ಭಾರತೀಯ ಜನತಾ ಪಾರ್ಟಿಗೆ ಈ ಕ್ಷಣದಲ್ಲಿ ತೀರಾ ಅನಿವಾರ್ಯವಾಗಿರುವಂಥ ಸಂದರ್ಭವಾಗಿ ಕೂತಿದೆ. ಹೀಗಾಗಿ ಈಗ ಬಿಸಿ ತುಪ್ಪವಾಗಿ ಇರುವಂಥ ನಿತೀಶ್ ಕುಮಾರ್ ಅವರು ಈಗ ಮುಖ್ಯಮಂತ್ರಿ ಅಂತ ಹೇಳಬೇಕಾದಂಥ ಅನಿವಾರ್ಯತೆ, ಹೇಳಿದರೆ ಜನ ಎಲ್ಲಿ ತಮ್ಮನ್ನು ಕಡೆಗಣಿಸ್ತಾರೋ ಅನ್ನುವಂಥ ಆತಂಕ ಇನ್ನೊಂದು ಕಡೆ. ಆದರೆ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಒಂದು ಅನುಕೂಲ ಏನಪ್ಪ ಅಂತಂದರೆ, ಇವ್ರಿಗೆ ಒಂದು ಕಡೆ ನಿತಿನ್ ಕುಮಾರ್ ಮಾಂಝಿ ಇದ್ದಾರೆ, ಅವ್ರ ಪಕ್ಷ ಇದೆ, ಇನ್ನೊಂದು ಕಡೆ ಚಿರಾಗ್ ಪಾಸ್ವಾನ್ ಇದ್ದಾರೆ. ಹೀಗಾಗಿ NDA ಮೈತ್ರಿಕೂಟಕ್ಕೆ ಉಜ್ವಲವಾದಂಥ ಫಲಿತಾಂಶ ಬರುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಗೋಚರಿಸ್ತಾ ಇದ್ದಾವೆ. ನೋಡಿ, ಈ ನಿತೀಶ್ ಕುಮಾರ್ ಇದ್ದಾರಲ್ಲ, ಬಂದದ್ದು 1996ರಲ್ಲಿ. ಇವರು ಸಮತಾ ಪಾರ್ಟಿ ಅಂತ ಇವ್ರದ್ದೊಂದು ಪಾರ್ಟಿ. ಇವ್ರು ಬಂದದ್ದು ಜಾರ್ಜ್ ಫರ್ನಾಂಡಿಸ್ ಅವರ ಚೇಲ ಆಗಿ. ಬಂದ ಮೇಲೆ ಎಂದೂ ಕೂಡ ಇವರಿಗೆ ಬಹುಮತ ಬಂದಿಲ್ಲ. ಇವರ ಸಖ್ಯ ಯಾವತ್ತಿದ್ರೂ ಭಾರತೀಯ ಜನತಾ ಪಾರ್ಟಿಯ ಜೊತೆ. ಭಾರತೀಯ ಜನತಾ ಪಾರ್ಟಿಯ ಇಮೇಜನ್ನು ಬಳಸಿಕೊಂಡು 2010ರಲ್ಲಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, 210 ಸೀಟ್ಗಳನ್ನು ಗೆದ್ದುಬಿಡ್ತಾರೆ. 243 ಸೀಟುಗಳಲ್ಲಿ. ಆ 210 ಸೀಟುಗಳನ್ನು ಗೆದ್ದಾಗ ಲಾಲು ಯಾದವ್ ಅವರ ಪಕ್ಷ ಕೇವಲ 22 ಸ್ಥಾನಗಳನ್ನು ಗೆದ್ದಿರುತ್ತೆ. ಮುಂದೆ ಈ ಮನುಷ್ಯ 2014ರಲ್ಲಿ ಮತ್ತೆ NDAದಿಂದ ಹೊರಗಡೆ ಬರ್ತಾರೆ. ಯಾಕೆಂದರೆ ನನಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದು ಇಷ್ಟಿಲ್ಲ, ನಾನು ಪ್ರಧಾನಮಂತ್ರಿ ಆಗಬೇಕು ಅಂತ ಅವರು ಒಳಗಡೆ ಹಿಡಿನ್ ಅಜೆಂಡಾ ಇಟ್ಕೊಂಡಿರ್ತಾರೆ. ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡೋದಾದರೆ ನಾನು NDA ಜೊತೆ ಇರೋದಿಲ್ಲ ಅಂತ ಹೊರಗಡೆ ಬರ್ತಾರೆ. ಆವಾಗ ಲಾಲು ಯಾದವ್ ಅವ್ರ ಕುಟುಂಬ ಮತ್ತೆ ಚೇತರಿಸ್ಕೊಂಡ್ಬಿಡುತ್ತೆ, ಮತ್ತೆ ರಾಜಕೀಯವಾಗಿ ಅವರು ಬೆಳೀಲಿಕ್ಕೆ ಸಾಧ್ಯ ಆಗತ್ತೆ. ಅದಾದ ಮೇಲೆ 2023ರಲ್ಲಿ ಇದೇ ಕೆಲಸವನ್ನು ಮತ್ತೊಂದು ಸಲ ಮಾರ್ಚ್ನಲ್ಲಿ ಮಾಡ್ತಾರೆ. ಆವಾಗ ಮತ್ತೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದು ಬೇಡ, ನಾವು ಒಂದು ವಿಪಕ್ಷದವರು ಎಲ್ಲ ಸೇರಿ ಒಂದು ಅಲಯನ್ಸ್ ಮಾಡೋಣ, ಅದರ ಸಂಯೋಜಕ ನಾನು ಆಗ್ತೀನಿ ಅಂತ ಪಟ್ನಾದಲ್ಲಿ ಸಭೆಯನ್ನು ಕರೀತಾರೆ. ಇಂಡಿಯಾ ಅಲಯನ್ಸ್ ಏನಾಯಿತು ಅಂತ ಮತ್ತೆ ತಮ್ಮೆದುರಿಗೆ ಪ್ರಸ್ತುತಪಡಿಸಬೇಕಾದಂಥ ಅಗತ್ಯತೆ ಇಲ್ಲ. ಅದಾದ ಮೇಲೆ ತೇಜಸ್ವಿ ಯಾದವ್ ಜೊತೆ ಅವತ್ತು ಸರ್ಕಾರ ಮಾಡಿದಂಥ ನಿತೀಶ್ ಕುಮಾರ್ ರಾತ್ರೋರಾತ್ರಿ NDAನಿಂದ ಹೊರಗಡೆ ಬಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತೇಜಸ್ವಿ ಯಾದವ್ ಅವರು RJD ಜೊತೆ ಸೇರಿಕೊಂಡು ಮತ್ತೆ ಸರ್ಕಾರ ರಚನೆ ಮಾಡಿ ಮತ್ತೆ ಇಂಡಿಯಾ ಅಲಯನ್ಸನ್ನು ಮಾಡಿ ನರೇಂದ್ರ ಮೋದಿಗೆ ಟಕ್ಕರ್ ಕೊಡ್ತೀನಿ ಅಂತ ಹೋಗಿ ಅಲ್ಲಿ ಕೂಡ ವಿಫಲ ಆಗಿ ವಾಪಸ್ ಬಂದದ್ದು ಮತ್ತೆ ಹಳೆ ಗಂಡನ ಪಾದವೇ ಗತಿ ಎನ್ನುವ ಹಾಗೆ ಭಾರತೀಯ ಜನತಾ ಪಾರ್ಟಿಗೆ ಬರ್ತಾರೆ ನಿತೀಶ್ ಕುಮಾರ್. ಹೀಗಾಗಿ ಅವರಿಗೆ ಪಲ್ಟೂರಾಮ್ ಅನ್ನುವಂಥ ಹೆಸರು ಬರುತ್ತೆ. ಅದು ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಈಗ ಪ್ರಶ್ನೆ ಇರೋದು RJDಯ ಪಕ್ಷದ್ದು, ಲಾಲು ಯಾದವ್ ಅವರ ಪಕ್ಷದ್ದು. ಲಾಲು ಯಾದವ್ ಲೆಕ್ಕದಂತೆ ಈಗ ಜೈಲಿನಲ್ಲಿರಬೇಕಾಗಿತ್ತು. 2006ರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ, ಕಾಂಗ್ರೆಸ್ಸಿನ ಬೆಂಬಲ, 11 ತಿಂಗಳ ಸರ್ಕಾರ. ಆ ಸಂದರ್ಭದಲ್ಲಿ ದೇವೇಗೌಡರು ಈ ಲಾಲು ಯಾದವ್ ಅವರ ಮೇವಿನ ಹಗರಣದ ಕುರಿತು CBI ತನಿಖೆಗೆ ಒಳಪಡಿಸ್ತಾರೆ. ಹಾಗೆ ನೋಡಿದರೆ ಅವರದೇ ಅಲಯನ್ಸ್ನ ಪಕ್ಷದ ಮೈತ್ರಿಕೂಟದಲ್ಲಿದ್ದಂಥ ವ್ಯಕ್ತಿ ಲಾಲು ಯಾದವ್. ಆದರೆ ಕಾಂಗ್ರೆಸ್ಸಿನ ಒತ್ತಡಕ್ಕೆ ಮಣಿದು ಲಾಲು ಯಾದವ್ನ ಮೇವಿನ ಹಗರಣದ ಕುರಿತಾಗಿ CBI ತನಿಖೆಗೆ ಕಳಿಸ್ತಾರೆ ಸ್ವತಃ HD ದೇವೇಗೌಡರು. ನಿಮ್ಮ ಮೈತ್ರಿಕೂಟದ ವ್ಯಕ್ತಿಯಾಗಿ, ನಿಮ್ಮ ಪಕ್ಷದವನಾಗಿ ನನ್ನ ಮೇಲೆ ಈ ರೀತಿ ಆರೋಪ ಮಾಡಿದ್ದೀರಲ್ಲ ಅಂತ ಇನ್ನಿಲ್ಲದ ಹಾಗೆ ಲಾಲು ಯಾದವ್ HD ದೇವೇಗೌಡರನ್ನ ಭೇಟಿಯಾಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. HD ದೇವೇಗೌಡರು ಅವರಿಗೆ ಅಪಾಯಿಂಟ್ಮೆಂಟೇ ಕೊಡೋದಿಲ್ಲ. ಕೊನೆಗೆ ಒಂದು ದಿವಸ ಶರದ್ ಯಾದವ್ಗಿದ್ದಂಥ ಅಪಾಯಿಂಟ್ಮೆಂಟ್ ಸಂದರ್ಭದಲ್ಲಿ ಶರದ್ ಯಾದವ್ ಜೊತೆ ಒಳಗಡೆ ಲಾಲು ಯಾದವ್ ನುಗ್ತಾರೆ, ಬಾಗಲನ್ನು ಹಾಕ್ಕೋತಾರೆ.
ಒಳಗಡೆ ಏನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಅದಾದ ಮೇಲೆ ಮುಂದೆ ಈತನಿಗೆ ಜೈಲು ಶಿಕ್ಷೆ ಆಗತ್ತೆ. ಈಗ ಅನಾರೋಗ್ಯ ಅನ್ನುವಂಥ ಕಾರಣಕ್ಕೋಸ್ಕರ ಪೆರೋಲ್ನಲ್ಲಿ ಹೊರಗಡೆ ಇದ್ದಾರೆ ಲಾಲು ಯಾದವ್. ಪ್ರಶ್ನೆ ಲಾಲು ಯಾದವ್ ಹೊರಗಡೆ ಇರೋದಲ್ಲ, ಇಡೀ ಕುಟುಂಬದ ಸದಸ್ಯರು ಹೊರಗಡೆ ಇದ್ದಾರೆ. ಒಂದು ವೇಳೆ NDA ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸರಿಯಾದಂಥ ಲೀಗಲ್ ಸೆಲ್ಲನ್ನು ಬಳಸಿಕೊಂಡು ಅವರ ಮೇಲಿರುವಂಥ ಲ್ಯಾಂಡ್ ಫಾರ್ ಜಾಬ್ ಎನ್ನುವಂಥ ಏನು ಭಾಳ ದೊಡ್ಡದಾದಂಥ ಹಗರಣ ಇದೆ, ಅದ್ರ ಕುರಿತಾಗಿ ತನಿಖೆಯನ್ನು ನಡೆಸಿದ್ದೇ ಆಗಿದ್ದರೆ ಇವತ್ತು ಲಾಲು ಯಾದವ್, ರಾಬಡಿ ದೇವಿ, ತೇಜಸ್ವಿ ಯಾದವ್, ತೇಜ್ ಪ್ರತಾಪ್ ಯಾದವ್, ಮೀಸಾ ಭಾರತಿ ಇಡೀ ಕುಟುಂಬದವರು ಜೈಲಿನಲ್ಲಿರಬೇಕಾದಂಥ ಪ್ರಸಂಗ ಬಂದು ಒದಗ್ತಾ ಇತ್ತು. ಈ ಬಾರಿಯ ಚುನಾವಣೆಯಲ್ಲಿ ಇವರು ಯಾರೂ ಕಣದಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆ ಮಟ್ಟಿನ ಅತಿ ದೊಡ್ಡದಾದಂಥ ಸಾಕ್ಷ್ಯಾಧಾರ ಇರುವಂಥ ಪ್ರಕರಣ ಅದು. ಏಕೆಂದರೆ ಯಾರ್ಯಾರು ಡಿ ಗ್ರೂಪ್ ನೌಕರಿಯನ್ನು ಪಡೆದಿದ್ದಾರೋ ರೈಲ್ವೆ ಸಚಿವರಾದ ಸಂದರ್ಭದಲ್ಲಿ ಲಾಲು ಯಾದವ್, ಅವರೆಲ್ಲರೂ ತಮ್ಮ ಜಮೀನನ್ನು ಅಸಹಾಯಕ ಸ್ಥಿತಿಯಲ್ಲಿ ಇವರ ಕುಟುಂಬದವರು ಬರೆದು ಕೊಟ್ಟಿದ್ದಾರೆ. ಇದರ ಕುರಿತಾಗಿ ಈಗಾಗಲೇ CBI ತನಿಖೆಯಾಗಿದೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಸ್ ತನಿಖೆಯಾಗಿದೆ. ಯಾವ ಆಸ್ತಿಗೂ ಇವರ ಬಳಿ ಸರಿಯಾದ ದಾಖಲಾತಿಗಳಿಲ್ಲ. ಕೊಟ್ಟಿದ್ದೆಲ್ಲ ಈ ರೀತಿ ಯಾರು ಫಲಾನುಭವಿಗಳಿದ್ದಾರೆ ಅವರೇ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಅಂದರೆ ಲಂಚವನ್ನು ರಿಜಿಸ್ಟರ್ ಮೂಲಕ ಪಡೆದಂಥ ವ್ಯಕ್ತಿಗಳು ರಾಜಕಾರಣದಲ್ಲಿ ಯಾರಾದರೂ ಇದ್ದರೆ ಅದು ಲಾಲು ಯಾದವ್ ಅವರ ಕುಟುಂಬ. ಇದರ ಕುರಿತಾಗಿ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ತನಿಖೆ ನಡೀತಾ ಇದೆ. ಅದಕ್ಕೊಂದು ತಾರ್ಕಿಕ ಅಂತ್ಯವೇ ಬಂದಿಲ್ಲ. ಮೊನ್ನೆ ಮತ್ತೆ ವಿಚಾರಣೆ ಇತ್ತು. ಲಾಲು ಯಾದವ್ ಅವರನ್ನು 4 ಗಂಟೆಗಳ ಕಾಲ ವಿಚಾರಣೆ ಮಾಡ್ತಾರೆ. ಸರಿಯಾಗಿ ತನಿಖೆಯಾಗಿದ್ದರೆ, ಸಾಕ್ಷ್ಯಾಧಾರಗಳನ್ನ ಸರಿಯಾಗಿ ಆ ಸಂದರ್ಭದಲ್ಲಿ ತೋರ್ಪಡಿಸಿ ಇವರನ್ನು ಲಾಕ್ ಮಾಡಿದರೆ ಇವತ್ತು ಇವರು ಯಾರು ಹೊರಗಡೆ ಇರ್ತಿರಲಿಲ್ಲ, ಜೈಲಿನಲ್ಲಿ ಇರ್ತಿದ್ರು. ತೇಜಸ್ವಿ ಯಾದವ್ ಬಗ್ಗೆ ಇನ್ನಿಲ್ಲದ ಹಾಗೆ ಒಲವನ್ನು ಇಟ್ಕೊಂಡಿದ್ದಾರೆ ಲಾಲು ಯಾದವ್. ಹೇಗಾದರೂ ಮಾಡಿ ಆತನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಇದ್ದಾರೆ. ಆದರೆ ತೇಜಸ್ವಿ ಯಾದವ್ ಇಲ್ಲಿಯವರೆಗೂ ದಾದಾಗಿರಿಯ ಮಾತುಗಳನ್ನ ಆಡ್ತಾರೆ ವಿನಃ ರಾಜಕೀಯ ಚಾಣಾಕ್ಷತೆಯನ್ನು ತೋರಿಸುವುದರಲ್ಲಿ ವಿಫಲರಾಗಿದ್ದಾರೆ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿ, ನಿತೀಶ್ ಕುಮಾರ್ ಅವರ NDA ಬಣ ಬಿಹಾರದ ಚುನಾವಣೆಯಲ್ಲಿ, ನವೆಂಬರ್ ಚುನಾವಣೆಯಲ್ಲಿ ಗೆಲುವನ್ನು ಪಡೆಯುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಗೋಚರಿಸ್ತಾ ಇದ್ದಾವೆ. ಸಮಯ ಇನ್ನೂ 8 ತಿಂಗಳಿದೆ. ಏನೇನು ಬದಲಾವಣೆಗಳಾಗ್ತಾವೋ ಕಾದು ನೋಡೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.